ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದಾರೆ ಅಂತ ಅನ್ಕೋತೀನಿ. ನಾನು ಇವತ್ತು ನಿಮ್ಮ ಜೊತೆ ವಿಡಿಯೋನ ಶೇರ್ ಮಾಡ್ಕೊತಾ ಇದ್ದೀನಿ. ಈ ವಿಡಿಯೋನ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ, ಆಮೇಲೆ ಕಾಂಪಿಟೇಷನ್ ಎಕ್ಸಾಮ್ ಬರೀತಿರುವಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲವಾಗುವಂತಹ ಸ್ವಲ್ಪ ಕ್ವಶನ್ ಆನ್ಸರ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಬಂದುಬಿಟ್ಟು ಏನಪ್ಪ ಅಂತಂದರೆ, ಪೊಲೀಸ್ ಪರೀಕ್ಷೆಗೆ ಅನುಕೂಲವಾಗುವಂತಹ ಸ್ವಲ್ಪ ಪ್ರಮುಖ ಮಾಹಿತಿಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೊಂದು, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಇಂಪಾರ್ಟೆಂಟ್. ಆಮೇಲೆ ನಿಮಗೆ ಏನಾದರೂ ಬೇಕಾಗಿರುವಂತಹ ಮಾಹಿತಿಯನ್ನು ನೀವು ಕಮೆಂಟ್ ಮೂಲಕ ಹೇಳಿದ್ರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ಆಮೇಲೆ ಆ ವಿಡಿಯೋವನ್ನು ಹಾಕ್ತಿರ್ತೀನಿ, ನೀವು ಅದನ್ನು ನನ್ನ ಜೊತೆ ಶೇರ್ ಮಾಡ್ಕೋಬೇಕು, ಆಮೇಲೆ ಕಮೆಂಟ್ ಮೂಲಕ ತಿಳಿಸಬೇಕು. ಇವಾಗ ನೋಡಿ, ಪೊಲೀಸ್ ಪರೀಕ್ಷೆ ಅಂತ ಬರೆಯುವಂಥ ಸ್ಟೂಡೆಂಟ್ಸ್ಗಳನ್ನು ರೆಡಿ ಆಗಬೇಕಂದ್ರೆ ತಯಾರಿ, ಪೊಲೀಸ್ ಪರೀಕ್ಷೆಗೆ ಯಾವ ಥರ ತಯಾರಿ ಆಗಬೇಕು ಅಂತ ನಾನು ಸ್ವಲ್ಪ ಪ್ರಶ್ನೆಗಳನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಕರ್ನಾಟಕದ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಂದರೆ ಮೈಸೂರಲ್ಲಿದೆ. ಪೊಲೀಸ್ ತರಬೇತಿ ಕಾಲೇಜು ಎಲ್ಲಿದೆ ಅಂತಂದರೆ ಕಲಬುರಗಿಯಲ್ಲಿದೆ. ಅಂದರೆ ಕರ್ನಾಟಕದ ಮೊದಲ ಪೊಲೀಸ್ ತರಬೇತಿ ಶಾಲೆ ಚನ್ನಪಟ್ಟಣದಲ್ಲಿದೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಎಲ್ಲಿದೆ ಅಂತಂದರೆ ಹೈದರಾಬಾದ್ನಲ್ಲಿದೆ. ಅಂದರೆ ಪೊಲೀಸ್ ಇಲಾಖೆಗೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಶ್ನೆಗಳಿವೆ. ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದ್ನಲ್ಲಿದೆ. ರಾಷ್ಟ್ರೀಯ ಪೊಲೀಸ್ ಸಂಸ್ಥೆ ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ. ರಾಷ್ಟ್ರೀಯ ಪೊಲೀಸ್ ವಿಶ್ವವಿದ್ಯಾಲಯ ಎಲ್ಲಿದೆ ಅಂತಂದರೆ ನೋಯಿಡಾದಲ್ಲಿದೆ. ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿದೆ ಅಂತಂದರೆ ಕೋಚಿಕೊಡೆಯಲ್ಲಿದೆ. ಅಂದರೆ ಕೇರಳದಲ್ಲಿದೆ. ಕೇರಳ ರಾಜ್ಯದಲ್ಲಿರುವಂತಹ ಕೋಚಿಕೊಡೆಯದಲ್ಲಿದೆ. ಕರ್ನಾಟಕದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿದೆ ಅಂತಂದರೆ ಹಲಸೂರು ಗೇಟ್ ಅಲ್ಲಿದೆ. ಅಂದರೆ ನಾನು ನಿಮಗೆ ರಾಷ್ಟ್ರೀಯ ಪೊಲೀಸ್ ವಿಶ್ವವಿದ್ಯಾಲಯ ಹೇಳಿದೆ. ಆಮೇಲೆ ಭಾರತದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಅಂದರೆ ಕೋಚಿಕೊಡಾಯಿ, ಅಂದರೆ ಕೇರಳ ರಾಜ್ಯದಲ್ಲಿದೆ. ಇವಾಗ ಭಾರತದ ಮುಗಿತು. ಇವಾಗ ಕರ್ನಾಟಕದ ಮೊದಲ ಮಹಿಳಾ ಪೊಲೀಸ್ ಠಾಣೆ ಎಲ್ಲಿದೆ ಅಂದರೆ ಹಲಸೂರು ಗೇಟಲ್ಲಿದೆ. ನಂತರ ಭಾರತದ ಮೊದಲ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆ ಎಲ್ಲಿದೆ ಅಂತಂದರೆ ಬೆಂಗಳೂರಲ್ಲಿದೆ. ಭಾರತದ ಮೊದಲ ಪೊಲೀಸ್ ಮ್ಯೂಸಿಯಂ ಇರುವುದು ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ. ಇಂಡಿಯನ್ ಮಿಲಿಟರಿ ಅಕಾಡೆಮಿ ಇರುವುದು ಡೆಹ್ರಾಡೂನ್ನಲ್ಲಿದೆ. ಹೀಗೆ ಇನ್ನೂ ಪ್ರಶ್ನೆಗಳನ್ನು ಹೇಳ್ಬೇಕಂತಂದರೆ, ಶ್ವಾನದಳವನ್ನು ಸೇರಿಸಿದ ವರ್ಷ ಯಾವುದು ಅಂತಂದರೆ 1968ರಲ್ಲಿ. CRPC ಜಾರಿಯಾದ ವರ್ಷ ಯಾವುದು ಅಂತಂದರೆ 1974ರಲ್ಲಿ. ನೀವು ನೋಟ್ ಕೂಡ ಮಾಡ್ಕೋಬಹುದು, ಓದಲಿಕ್ಕೆ ಈಸಿ ಕೂಡ ಮಾಡ್ಕೋಬಹುದು. IPS ಜಾರಿಯಾದ ವರ್ಷ ಯಾವುದು ಅಂತಂದರೆ 1860ರಲ್ಲಿ. NCC ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 1948ರಲ್ಲಿ. ಅಂದರೆ ನಮಗೆ ಸ್ವತಂತ್ರವಾದದ್ದು 1947ರಲ್ಲಿ. NCC ಸ್ಥಾಪನೆಯಾಗಿದ್ದ ವರ್ಷ ಯಾವುದು ಅಂದರೆ 1948ರಲ್ಲಿ. NSS ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ ಸೇಮ್ 1948ರಲ್ಲಿ. ಹೋಮ್ ಗಾರ್ಡ್ ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ 1946ರಲ್ಲಿ. BSF ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ 1965ರಲ್ಲಿ. CRPF ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ 1939ರಲ್ಲಿ. CISF ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 1969ರಲ್ಲಿ. ಭೂಸೇನೆ ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ 1948ರಲ್ಲಿ. ವಾಯುಸೇನೆ ಸ್ಥಾಪನೆಯಾದ ವರ್ಷ ಯಾವುದು ಅಂದರೆ 1932ರಲ್ಲಿ. ನೌಕಾಪಡೆ ಸ್ಥಾಪನೆಯಾದ ವರ್ಷ ಯಾವುದು ಅಂತಂದರೆ 1971ರಲ್ಲಿ. ಪೊಲೀಸ್ ಇಲಾಖೆಯಲ್ಲಿ ವಲಯದ ಮುಖ್ಯಸ್ಥರು ಯಾರು ಅಂತಂದರೆ IGP ದರ್ಜೆಯವರು. ಕರ್ನಾಟಕದಲ್ಲಿರುವ ಒಟ್ಟು ಪೊಲೀಸ್ ವಲಯಗಳು ಎಷ್ಟಿವೆ ಅಂತಂದರೆ 7 ಇವೆ. ಅವು ಯಾವುವು ಅಂದರೆ ಉತ್ತರ ವಲಯ ಬೆಳಗಾವಿಯಲ್ಲಿ, ದಕ್ಷಿಣ ವಲಯ ಮೈಸೂರಿನಲ್ಲಿ,
ಪೂರ್ವ ವಲಯ ದಾವಣಗೆರೆಯಲ್ಲಿ, ಪಶ್ಚಿಮ ವಲಯ ಮಂಗಳೂರಿನಲ್ಲಿ, ಈಶಾನ್ಯ ವಲಯ ಕಲಬುರಗಿಯಲ್ಲಿ, ಕೇಂದ್ರೀಯ ವಲಯ ಬೆಂಗಳೂರಲ್ಲಿ, ಲಾಸ್ಟ್ ಒನ್ ಬಳ್ಳಾರಿ ವಲಯ ಬಳ್ಳಾರಿಯಲ್ಲಿ. ನಂತರ ಮಿಲಿಟರಿ ಸಿಬ್ಬಂದಿಗಳ ತರಬೇತಿ ಕಾಲೇಜು ಇರುವುದು ವೆಲ್ಲಿಂಗ್ಟನ್ನಲ್ಲಿ. ಭಾರತದ ಮೊದಲ ಮಹಿಳಾ ಡಿಜೆ ಮತ್ತು ಐಜಿಪಿ ಯಾರು ಅಂತಂದರೆ ಕಾಂಚನಾ ಚೌಧರಿ ಭಟ್ಟಾಚಾರ್ಯರು. ಕರ್ನಾಟಕದ ಮೊದಲ ಮಹಿಳಾ ಡಿಜಿ ಮತ್ತು ಐಜಿಪಿ ಯಾರು ಅಂತಂದರೆ ನೀಲಮಣಿ ಎನ್ ರಾಜು ಅವರು. ಭಾರತದ ಮೊದಲ ಮಹಿಳಾ IPS ಅಧಿಕಾರಿ ಯಾರು ಅಂತಂದರೆ ಕಿರಣ್ ಬೇಡಿಯವರು. ಕರ್ನಾಟಕದಲ್ಲಿ ಮೊಟ್ಟ ಮೊದಲ ನೇರ ನೇಮಕಾತಿ ಹೊಂದಿದ ಮಹಿಳಾ IPS ಅಧಿಕಾರಿ ಯಾರು ಅಂತಂದರೆ ಇಂದಿರಾ ಅವರು. ಬೆಂಗಳೂರಿನ ಮೊದಲ ಕಮಿಷನರ್ ಯಾರು ಅಂದರೆ C ಚಾಂಡಿಯವರು. ಕರ್ನಾಟಕದ ಮೊದಲ IGP ಯಾರು ಅಂದರೆ L ರಿಕೆಟ್ಸ್ ಅವರು. ಪೊಲೀಸ್ ಸುಧಾರಣೆಗೆ ಅತಿ ಹೆಚ್ಚು ಒತ್ತು ಕೊಟ್ಟ ಬ್ರಿಟಿಷ್ ಗವರ್ನರ್ ಯಾರು ಅಂದರೆ ಲಾರ್ಡ್ ಕಾರ್ನ್ವಾಲಿಸ್ ಅವರು. ಪೊಲೀಸ್ ಧ್ವಜ ದಿನ ಯಾವಾಗ ಅಂತಂದರೆ ಏಪ್ರಿಲ್ 2 ಅಂದರೆ ಆಚರಿಸಲು ಕಾರಣ ಅಂತಂದರೆ 1965 ಏಪ್ರಿಲ್ 2ರಂದು ಕರ್ನಾಟಕದ ಪೊಲೀಸ್ ಕಾಯ್ದೆ ಜಾರಿಗೆ ಬಂದ ಪ್ರಯುಕ್ತ ಆಚರಿಸಲಾಗುತ್ತದೆ. ಪೊಲೀಸ್ ಹುತಾತ್ಮರ ದಿನ ಯಾವಾಗ ಅಂತಂದರೆ ಅಕ್ಟೋಬರ್ 21 ಅಂದರೆ ಅದರ ಆಚರಿಸಲು ಕಾರಣ ಏನಪ್ಪ ಅಂತಂದರೆ 1959ರಲ್ಲಿ ಅಕ್ಟೋಬರ್ 21ರಂದು CRPFನ ಸಿಬ್ಬಂದಿಯವರು ಚೀನಾ ಸೈನಿಕರ ವಿರುದ್ಧ ಹೋರಾಡಿ ವೀರಮರಣ ಹೊಂದಿದ್ದರಿಂದ ಅದರ ಪ್ರಯುಕ್ತ ಆಚರಿಸಲಾಗುತ್ತದೆ. ಇಷ್ಟೆಲ್ಲ ಪ್ರಶ್ನೆಗಳನ್ನು ನೀವು ನೋಟ್ ಮಾಡ್ಕೋಬಹುದು. ಹಾಗೆ ಪರೀಕ್ಷೆಗೆ ತಯಾರಿಯಾಗಬಹುದು. ನಂತರ ನಿಮಗೆ ಬೇರೆ ಪರೀಕ್ಷೆಗೆ ತಯಾರಿಯಾಗುವಂತಹ ಬೇರೆ ಪ್ರಶ್ನೆಗಳನ್ನು ನೀವು ಯಾವ ರೀತಿ ಪ್ರಶ್ನೆಗಳನ್ನು ಬೇಕು ಅಂತಂದರೆ ನಾನು ಆ ರೀತಿ ಪ್ರಶ್ನೆಗಳನ್ನು ಹಾಕ್ತಾ ಇರ್ತೀನಿ. ನೀವು ನೋಟ್ ಮಾಡಿಕೊಂಡು ಓದ್ಕೋಬೋದು. ಹಾಗೆ ಈ ವಿಡಿಯೋನ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ನಿಮ್ಮ ಸಬ್ಸ್ಕ್ರೈಬ್, ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ಹಾಗಾಗಿ ನೀವು ನನ್ನ ಚಾನಲನ್ನು ಸಪೋರ್ಟ್ ಮಾಡಿ. ಹಾಗೆ ಯಾವ ರೀತಿ ಬೇಕಾಗಿರುವಂತಹ ಪ್ರಶ್ನೆಗಳನ್ನು, ಮಾಹಿತಿಯನ್ನು ನನಗೆ ಕಾಮೆಂಟ್ ಮೂಲಕ ತಿಳಿಸಿ ಅಂತ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಬಾಯ್ ಬಾಯ್.